ನಾಡಿನ ಸರ್ವ ಜನತೆಗೆ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಜಾಫರ್ ಮಾಸನಗಟ್ಟಿ ಕಾಂಗ್ರೆಸ್ ಮುಖಂಡರು ದಾಂಡೇಲಿ. ನಾವು ತಿನ್ನುವ ಅನ್ನ ಬೆಳೆಯುವ ರೈತ, ನಾವು ವಾಸಿಸುವ ಮನೆ ಕಟ್ಟುವ ಕಾರ್ಮಿಕ, ಇವರೇ ನಿಜವಾದ ದೇಶದ ನಿರ್ಮಾತೃಗಳು. ಬಿಸಿಲು ಮಳೆ ಲೆಕ್ಕಿಸದೆ ಅವರು ದುಡಿಯುತ್ತಾರೆ. ಆದರೆ ಅವರಿಗೆ ಸೂಕ್ತ ಗೌರವ ಬೆಲೆ ಸಿಗುತ್ತಿದೆಯೇ? ಅವರ ಮಕ್ಕಳು ಚೆನ್ನಾಗಿ ಓದಿ ಮುಂದೆ ಬರಬೇಕು. ಅವರಿಗೆ ತಂತ್ರಜ್ಞಾನ, ಸಾಲ, ಮಾರುಕಟ್ಟೆ ಸೌಲಭ್ಯ ಸಿಗಬೇಕು. ನಾವು ಆಹಾರ ವ್ಯರ್ಥ ಮಾಡಬಾರದು. ಅವರ ಶ್ರಮಕ್ಕೆ ಬೆಲೆ ಕೊಡಬೇಕು. ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆ ನೆನಪಿಸೋಣ. ಈ ಸ್ವಾತಂತ್ರ್ಯ ದಿನ ಅವರಿಗೆ ಧನ್ಯವಾದ ಹೇಳೋಣ. ಮತ್ತೊಮ್ಮೆ ಮಗದೊಮ್ಮೆ ನಾಡಿನ ಸರ್ವರಿಗೂ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಜಾಫರ್ ಮಾಸನಗಟ್ಟಿ ಕಾಂಗ್ರೆಸ್ ಮುಖಂಡರು ದಾಂಡೇಲಿ. ಸ್ವಾತಂತ್ರ್ಯೋತ್ಸವದ ಶುಭಾಶಯವನ್ನು ಕೋರುತ್ತೇನೆ. 79 ವರ್ಷಗಳನ್ನು ಮುಗಿಸಿ 80ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ಬ್ರಿಟಿಷರ ಗುಲಾಮಗಿರಿಯಿಂದ ಅನೇಕ ಮಹನೀಯರ ಹೋರಾಟಗಳಿಂದ ನಾವು ಈ ಸ್ವತಂತ್ರವನ್ನ ಪಡೆದುಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಅನೇಕ ಮಹನೀಯರನ್ನ ನೆನಪಿಸಿಕೊಳ್ಳುತ್ತಾ ಈ ದೇಶದ ಸ್ವತಂತ್ರೋತ್ಸವನ ನಾವು ಆಚರಿಸಬೇಕಾಗಿದೆ. ಹಾಗಾಗಿ ಈ ದೇಶದ ಎಲ್ಲರಿಗೂ 80ನೇ ಸ್ವತಂತ್ರೋತ್ಸವದ ಶುಭಾಶಯನ್ನ ಕೋರುತ್ತೇನೆ. ಈ ಸ್ವತಂತ್ರೋತ್ಸವ ನಮ್ಮೆಲ್ಲರ ಬದುಕಿನಲ್ಲಿ ಈ ದೇಶಭಕ್ತಿಯನ್ನ ತರಲಿ ಮತ್ತು ಈ ದೇಶದ ಕಟ್ಟಕಡೆಯ ವ್ಯಕ್ತಿಯೂ ಕೂಡ ನ್ಯಾಯ ಸಿಗಲಿ ಅಂತ ಹೇಳಿ ಆಶಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಸ್ವತಂತ್ರೋತ್ಸವದ ಶುಭಾಶಯನ್ನ ಕೋರುತ್ತೇನೆ.